ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನ ಭಾಗ 2 ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 9 ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಅಂದರೆ LBA ಪ್ರಶ್ನೋತ್ತರಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ನೋಡಿ, ಮೊದಲ ಪ್ರಶ್ನೆ, ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು? ಉತ್ತರ ಆಪ್ಷನ್ ಡಿ, ಕುಲ್ಟಿ. ಇನ್ನು ಎರಡನೇ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾನ್ಸ್ಟಾಂಟಿನೋಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ? ಆಪ್ಷನ್ ಬಿ, ಮುಂಬೈ. ಈ ಪ್ರಶ್ನೆನ ಸೆಪ್ಟೆಂಬರ್ 2021ರಲ್ಲಿ ಕೇಳಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಭಾರತದ ಸಿಲಿಕಾನ್ ಕಣಿವೆ? ಆಪ್ಷನ್ ಎ, ಬೆಂಗಳೂರು. ಇದನ್ನು ಸಿಲಿಕಾನ್ ಸಿಟಿ ಎಂದಲೂ ಕರೆಯುತ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಇಸ್ರೋ ಸ್ಥಾಪನೆಯಾದ ವರ್ಷ? ಆಪ್ಷನ್ ಸಿ, 1969. ಇನ್ನು ಐದನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ಉತ್ತರ ಆಪ್ಷನ್ ಡಿ, ಭಾರತ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕೈಗಾರಿಕಾ ವಲಯ ಎಂದರೇನು? ಉತ್ತರ, ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನು ಕೈಗಾರಿಕಾ ವಲಯ ಎಂದು ಕರೆಯುವರು. ಇನ್ನು ಏಳನೇ ಪ್ರಶ್ನೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ, ಏಕೆ? ಉತ್ತರ, ಈ ಕೈಗಾರಿಕೆಯು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುವನ್ನು ಒದಗಿಸುವುದು. ಎಂಟನೇ ಪ್ರಶ್ನೆ, ಜವಳಿ ಕೈಗಾರಿಕೆ ಎಂದರೇನು? ಉತ್ತರ, ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಜವಳಿ ಕೈಗಾರಿಕೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, ಒಂಬತ್ತನೇ ಪ್ರಶ್ನೆ, ಭಾರತದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾನ್ಸ್ಟಾಂಟಿನೋಪೋಲಿಸ್ ಎಂದು ಕರೆಯಲು ಕಾರಣವೇನು? ಉತ್ತರ, ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳಿರುವುದರಿಂದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಹತ್ತನೇ ಪ್ರಶ್ನೆ, ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತು? ಉತ್ತರ, ಪಶ್ಚಿಮ ಬಂಗಾಳದ ಸೆರಂಪುರ್. ಹನ್ನೊಂದನೇ ಪ್ರಶ್ನೆ, ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕಾ ಕ್ಷೇತ್ರ ಯಾವುದು? ಉತ್ತರ, ಜ್ಞಾನಾಧಾರಿತ ಕೈಗಾರಿಕೆಗಳು. ಹನ್ನೆರಡನೇ ಪ್ರಶ್ನೆ, ಜ್ಞಾನಾಧಾರಿತ ಕೈಗಾರಿಕೆ ಎಂದರೇನು? ಉತ್ತರ, ಮಾನವನ ಜ್ಞಾನವೇ ಆಧಾರವಾಗಿರುವ ಕೈಗಾರಿಕೆಯನ್ನು ಜ್ಞಾನಾಧಾರಿತ ಕೈಗಾರಿಕೆ ಎಂದು ಕರೆಯುತ್ತಾರೆ. 13ನೇ ಪ್ರಶ್ನೆ, ಜ್ಞಾನಾಧಾರಿತ ಕೈಗಾರಿಕೆಗೆ ಈ ಹೆಸರು ಬರಲು ಕಾರಣವೇನು? ಉತ್ತರ, ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ ಈ ಹೆಸರು ಬರಲು ಕಾರಣವಾಯಿತು. 14ನೇ ಪ್ರಶ್ನೆ, ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿತು? ಉತ್ತರ, ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಸ್ಥಾಪಿಸಿತು. 15ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ, ಏಕೆ? ಉತ್ತರ, ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ, ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ? ಉತ್ತರ, ಬೆಂಗಳೂರಿನಲ್ಲಿದೆ. 17ನೇ ಪ್ರಶ್ನೆ, ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ಉತ್ತರ,
ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಇವರು ಇಸ್ರೋದ ಮೊದಲ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ 18. ಇಸ್ರೋದ ಪ್ರಮುಖ ಸಾಧನೆಗಳನ್ನು ತಿಳಿಸಿ. ಉತ್ತರ ನೋಡಿ, ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ, ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹಕ್ಕೆ ತಲುಪಿದ ಮೊದಲ ರಾಷ್ಟ್ರ, ಇನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಭಾರತ. ಈ ಎಲ್ಲ ಸಾಧನೆಗಳ ಹಿಂದಿನ ಶಕ್ತಿ ಇಸ್ರೋ ಆಗಿದೆ. 19ನೇ ಪ್ರಶ್ನೆ, ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು? ಉತ್ತರ ಬಿದಿರು, 2 ಮರದ ತಿರುಳು, 3 ಹುಲ್ಲು, 4 ಚಿಂದಿ ಬಟ್ಟೆ, 5 ಕಬ್ಬಿನ ಸಿಪ್ಪೆ. 20ನೇ ಪ್ರಶ್ನೆ, ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಸೃಷ್ಟೀಕರಿಸಿ. ನೋಡಿ, ಕ್ವಶನ್ ಮಾರ್ಚ್ 2020 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇನ್ನು ಉತ್ತರ, ಕೈಗಾರಿಕೆಗಳ ಪ್ರಗತಿ ದೇಶದ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುತ್ತದೆ. ಕೈಗಾರಿಕೆಗಳು ಆಧುನಿಕ ನಾಗರಿಕತೆಯ ಲಕ್ಷಣವಾಗಿವೆ. ಇನ್ನು ಅವಶ್ಯಕ ವಸ್ತುಗಳ ಪೂರೈಕೆ, ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿಸುತ್ತವೆ. ಇನ್ನು ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುತ್ತವೆ. 21ನೇ ಪ್ರಶ್ನೆ, ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯೇ ಜರುಗಲು ಪ್ರಾರಂಭಿಸಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ ನೋಡಿ, ಮೊದಲನೇದಾಗಿ ಸಸ್ಯ ಪ್ರಾಣಿ ಮೊದಲಾದವುಗಳಿಗೆ ಕಸಿ ಮಾಡುವಿಕೆಯಿಂದ ಮತ್ತು ಹೊಸ ಬೀಜ, ಔಷಧ, ರಸಗೊಬ್ಬರ, ಸಾವಯವ ಗೊಬ್ಬರಗಳ ಬಳಕೆಯಿಂದ ಸೋಯಾ, ಅವರೆ, ಮೆಕ್ಕೆಜೋಳ, ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಇತ್ತೀಚೆಗೆ ಸಸ್ಯ ಜೈವಿಕ ತಂತ್ರಜ್ಞಾನ, ಪರಿಸರ, ಜೈವಿಕ ವೈವಿಧ್ಯ, ವೈದ್ಯಕೀಯ ಜೈವಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ಅಥವಾ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 22ನೇ ಪ್ರಶ್ನೆ, ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ? ಅಥವಾ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ. ದೃಢೀಕರಿಸಿ. ನೋಡಿ, ಕ್ವಶನ್ ಎಷ್ಟು ಸಾರಿ ರಿಪೀಟ್ ಆಗಿದೆ. 2015, 16, 16, 17, 2022, 2022, ಇನ್ನು 2024 ಈ ಎಲ್ಲ ಎಕ್ಸಾಮ್ಗಳಲ್ಲಿ ಕ್ವಶನ್ ರಿಪೀಟ್ ಆಗಿದೆ. ಉತ್ತರ ನೋಡಿ, ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಇವೆಲ್ಲವೂ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಳ್ಳಲು ಕಾರಣವಾಗಿವೆ. ನೆಕ್ಸ್ಟ್ ನೋಡಿ, 23ನೇ ಪ್ರಶ್ನೆ, ಭಾರತದಲ್ಲಿರುವ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ. ಉತ್ತರ, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಮ್ಶೆಡ್ಪುರ್, ಎಲ್ಲಿದೆ ಅಂದರೆ ಜಮ್ಶೆಡ್ಪುರ್ ಮತ್ತು ಜಾರ್ಖಂಡ್. ಇನ್ನು ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪನಿ, ಇದು ಬರ್ನ್ಪುರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿದೆ. ಇನ್ನು 3ನೇದಾಗಿ ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಂಪನಿ ಭದ್ರಾವತಿ ಮತ್ತು ಕರ್ನಾಟಕದಲ್ಲಿದೆ. ಇನ್ನು ಭಿಲಾಯಿ ಸ್ಟೀಲ್ ಪ್ಲಾಂಟ್, ಇದು ಭಿಲಾಯಿ ಛತ್ತೀಸ್ಗಢದಲ್ಲಿದೆ. ಇನ್ನು ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್, ಇದು ದುರ್ಗಾಪುರ್ ಪಶ್ಚಿಮ ಬಂಗಾಳದಲ್ಲಿದೆ. ಇನ್ನು ಬೊಕಾರೋ ಸ್ಟೀಲ್ ಪ್ಲಾಂಟ್, ಇದು ಎಲ್ಲಿದೆಯಪ್ಪ ಅಂದರೆ ಬೊಕಾರೋ ಮತ್ತು ಜಾರ್ಖಂಡ್ದಲ್ಲಿದೆ. ಇನ್ನು ಸೇಲಂ ಸ್ಟೀಲ್ ಪ್ಲಾಂಟ್, ಇದು ಸೇಲಂ ಮತ್ತು ತಮಿಳುನಾಡಿನಲ್ಲಿದೆ. ಇನ್ನು ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್, ಇದು ವಿಶಾಖಪಟ್ಟಣಂ ಮತ್ತು ಆಂಧ್ರ ಪ್ರದೇಶದಲ್ಲಿದೆ. ಇವೆಲ್ಲವೂ ಭಾರತದಲ್ಲಿರುವ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. 24ನೇ ಪ್ರಶ್ನೆ,
ಭಾರತದ ಪ್ರಧಾನ ಕೈಗಾರಿಕಾ ವಲಯಗಳು ಯಾವುವು? ನೋಡಿ, ಇದು ಏಪ್ರಿಲ್ 2017 2024ರಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಭಾರತ ಪ್ರಧಾನ ಕೈಗಾರಿಕಾ ವಲಯಗಳು ನೋಡಿ, ಮೊದಲನೇದಾಗಿ ಹೂಗ್ಲಿ ಪ್ರದೇಶ, ಮುಂಬೈ ಮತ್ತು ಪುಣೆ ಪ್ರದೇಶ, ಅಹಮದಾಬಾದ್ದಿಂದ ವಡೋದರ ಪ್ರದೇಶ, ದಾಮೋದರ್ ಕಣಿವೆ ಪ್ರದೇಶ, ದಕ್ಷಿಣ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣಂ ಗುಂಟೂರು ಪ್ರದೇಶ, ಕೊಲ್ಲಂನಿಂದ ತಿರುವನಂತಪುರ ಪ್ರದೇಶ. ಇವು ಭಾರತ ಪ್ರಧಾನ ಕೈಗಾರಿಕಾ ವಲಯಗಳು. ನೆಕ್ಸ್ಟ್ ನೋಡಿ, 25ನೇ ಪ್ರಶ್ನೆ. ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳನ್ನು ವಿವರಿಸಿ. ಉತ್ತರ: ಟೆಲಿಫೋನ್, ಅಂತರ್ಜಾಲ ಸಂಪರ್ಕ, ರಕ್ಷಣಾ ಇಲಾಖೆ ಸಂಬಂಧಿಸಿದ ಫೋನ್, ಯುದ್ಧ ಸಾಮಗ್ರಿಗಳ ತಯಾರಿಕೆ, ಪರಮಾಣು ಬಾಂಬ್ ತಯಾರಿಕೆ, ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆ, ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ-ಆಡಳಿತ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, ಕೃತಕ ಬುದ್ಧಿಮತ್ತೆಯ ಬಳಕೆ. 26ನೇ ಪ್ರಶ್ನೆ. ಭಾರತದಲ್ಲಿ ಜೈವಿಕ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಮಹತ್ವವನ್ನು ವಿಶ್ಲೇಷಿಸಿ. ಉತ್ತರ: 1986ರಲ್ಲಿ ಜೈವಿಕ ತಂತ್ರಜ್ಞಾನ ಇಲಾಖೆ ಆರಂಭ, ವ್ಯವಸಾಯದಲ್ಲಿ ದೊಡ್ಡ ಕ್ರಾಂತಿ ಆರಂಭ, ಸಸ್ಯ ಪ್ರಾಣಿಗಳ ಕಸಿ ಮಾಡುವಿಕೆ, ವಿವಿಧ ಬೆಳೆಗಳ ಸಮ್ಮಿಶ್ರ ತಳಿಗಳ ಅಭಿವೃದ್ಧಿ. ಇನ್ನು ಸಸ್ಯ ಪರಿಸರ ಜೈವಿಕ ವೈದ್ಯಕೀಯ ಜೈವಿಕ ತಂತ್ರಜ್ಞಾನದ ಬಳಕೆ. ಭಾರತದಲ್ಲಿ ಸಾಕಷ್ಟು ರಾಜ್ಯಗಳು ಜೈವಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿವೆ. 27ನೇ ಪ್ರಶ್ನೆ. ಬಹಳಷ್ಟು ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಹಂಚಿಕೆಯಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನೋಡಿ, ಉತ್ತರ: ಸಕ್ಕರೆ ಕೈಗಾರಿಕೆಗೆ ಬೇಕಾದ ಕಬ್ಬು ಬೆಳೆಯುವ ಪ್ರದೇಶ, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ ಮುಂತಾದ ಅಂಶಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಲಭ್ಯವಿರುವುದರಿಂದ ಬಹಳಷ್ಟು ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಹಂಚಿಕೆಯಾಗಿವೆ. ನೆಕ್ಸ್ಟ್ ನೋಡಿ, 27ನೇದು. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಇವೆಲ್ಲವೂ ಕೆಳಗೆ ಕೊಟ್ಟಿದ್ದು ಭಾರತ ಕೈಗಾರಿಕೆಗಳು ಮತ್ತು ನೈಸರ್ಗಿಕ ವಿಪತ್ತುಗಳು. ನೋಡಿ, ಭದ್ರಾವತಿ, ಇದನ್ನು ಜೂನ್ 2023 ಏಪ್ರಿಲ್ 2018ರಲ್ಲಿ ಕೇಳಿದ್ದಾರೆ. ಬಿ. ದುರ್ಗಾಪುರ, ಸಿ. ಸೂರತ್, ಡಿ. ದಾವಣಗೆರೆ, ಇ. ಬೊಕಾರೋ, ಎಫ್. ಬರ್ನಪುರ್. ಇದನ್ನು ಮಾದರಿ 1 ಕ್ವಶನ್ ಪೇಪರ್ನಲ್ಲಿ 2025ರಲ್ಲಿ ಅಂದರೆ ಈ ವರ್ಷದ ಮಾದರಿ ಕ್ವಶನ್ ಪೇಪರ್ನಲ್ಲಿ ಇದನ್ನು ಕೇಳಿದ್ದಾರೆ. ಇನ್ನು ಸೇಲಂ ಸ್ಟೇಟ್ 2024ನೇ ಕ್ವಶನ್ನಲ್ಲಿ. ಇನ್ನು ಕಾನ್ಪುರ್, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಜೆ. ರೋಕೆರ್ಲ್. ನೋಡಿ, ಈ ರೀತಿ ನೀವು ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಬೇಕು. ನೋಡಿ, ಕಾನ್ಪುರ್ ಇಲ್ಲಿದೆ, ಬೊಕಾರೋ, ದುರ್ಗಾಪುರ್, ರೋಕೆಲಾ, ದಾವಣಗೆರೆ, ಭದ್ರಾವತಿ, ಸೇಲಂ, ಕೊಯಮತ್ತೂರು, ಕನ್ಯಾಕುಮಾರಿ, ಕೊಯ್ನಾ, ಸೂರತ್, ಲಾತೂರ್. ಈ ರೀತಿ ನೀವು ಪ್ರದೇಶಗಳನ್ನು ಗುರುತಿಸಬೇಕು. ಇಲ್ಲಿಗೆ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 9 ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಅಧ್ಯಾಯದ LBA ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾವುದೇ ಒಂದು ಅಧ್ಯಾಯದ LBA ಕ್ವಶನ್ ಆನ್ಸರ್ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ಆನ್ಸರ್ ಬೇಕಾಗಿದ್ದರೆ ನಮ್ಮ ಒಂದು ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.